ವೀಕ್ಷಕರ ನಮಸ್ಕಾರ. ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆಶ್ಚರ್ಯಕರ ಸಂಗತಿಯಾಗಿದ್ದು, ಹಾಗೆ ವೀಕ್ಷಕರ ಮೊಹಮ್ಮದ್ ಸಿರಾಜ್ ಅವರು ಸ್ಪಿನ್ ಬೌಲಿಂಗ್ ಮಾಡಿದ್ದಾರೆ. ಇನ್ನು ವೀಕ್ಷಕರ ಈ ಬಗ್ಗೆ ಮಾತನಾಡಿದ MS ಧೋನಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರ ಮೊಹಮ್ಮದ್ ಸಿರಾಜ್ ಅವರು ಹಾಕಿದಂಥ ಸ್ಪಿನ್ ಬೌಲಿಂಗ್ ಹೈಲೈಟ್ಸ್ ನೋಡಿ MS ಧೋನಿ ಅವರು ಫಿದಾ ಆಗಿದ್ದಾರೆ. ಇನ್ನು ವೀಕ್ಷಕರ ಮೂರನೇ ದಿಂದಾಟದಲ್ಲಿ ಫೀಲ್ಡಿಂಗ್ ಮಾಡುತ್ತಿದ್ದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಈ ಒಂದು ಸ್ಪಿನ್ ಬೌಲಿಂಗ್ ಸ್ಟೈಲ್ ನೋಡಿ ಕಕ್ಕಾಬಿಕ್ಕಿಯಾಗಿ ಹೋಗಿದ್ದಾರೆ. ಹಾಗಿದ್ದರೆ ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಮೊಹಮ್ಮದ್ ಸಿರಾಜ್ ಅವರು ಮಾಡಿದಂಥ ಈ ಒಂದು ಸ್ಪಿನ್ ಬೌಲಿಂಗ್ಗೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನವನ್ನು ವ್ಯಕ್ತಪಡಿಸಿಯ. ಹಾಗೆ ವೀಕ್ಷಕರೇ, ಕಾಮೆಂಟ್ ಬಾಕ್ಸಲ್ಲಿ ಮೊಹಮ್ಮದ್ ಸಿರಾಜ್ ಎಂದು ಟೈಪ್ನೇ ಮಾಡಿ ಕಾಮೆಂಟ್ನ ತಿಳಿಸಿಯ. ಹೌದು ವೀಕ್ಷಕರೇ, ನಿನ್ನೆ ಮೂರನೇ ದಿಂದಾಟದ ಮುಕ್ತಾಯಕ್ಕೆ ಕೇವಲ 9 ಓವರ್ಗಳು ಬಾಕಿ ಇದ್ದವು. ಇನ್ನು ವೀಕ್ಷಕರೇ, ಈ ಒಂದು ಸಮಯದಲ್ಲಿ ಬ್ಯಾಡ್ ವೆದರ್ ಕಂಡೀಷನ್ನಿಂದ ಮ್ಯಾಚ್ ಅಲ್ಲಿಗೆ ಸ್ಟಾಪ್ ಮಾಡಲೇ ಆಯಿತು. ಆದರೆ ವೀಕ್ಷಕರೇ, ಈ ಒಂದು ಹಂತದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಸ್ಪಿನ್ ಬೌಲಿಂಗ್ ಮಾಡುವ ಮೂಲಕ ಆಶ್ಚರ್ಯಚಕಿತಗೊಳಿಸಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಮೊದಲ ಟೆಸ್ಟ್ ಪಂದ್ಯವು ಹೈ ವೋಲ್ಟೇಜ್ ಹಂತಕ್ಕೆ ಬಂದು ನಿಂತಿದೆ. ವೀಕ್ಷಕರ, ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ತಂಡವು 376 ರನ್ ಗಳಿಸಿ ಆಲ್ಔಟ್ ಆಗಿತ್ತು. ಇನ್ನು ವೀಕ್ಷಕರ, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 287 ರನ್ ಗಳಿಸಿ 4 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ತೆಗೆದುಕೊಂಡಿತ್ತು. ಆದರೆ ವೀಕ್ಷಕರ, ಮೊದಲ ಇನ್ನಿಂಗ್ಸ್ನಲ್ಲಿ ಬಾಂಗ್ಲಾ ತಂಡದ ಹುಲಿಗಳು ಕೇವಲ 149 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಈ ಒಂದು ಟೆಸ್ಟ್ ಪಂದ್ಯದಿಂದ ಹಿಂದೆ ಬಿದ್ದಿದೆ. ಇನ್ನು ವೀಕ್ಷಕರೇ, ಇದೀಗ 4ನೇ ದಿಂದಾಟದಲ್ಲಿ 194 ರನ್ ಗಳಿಸುವ ಮೂಲಕ ಲೈವ್ ಸ್ಕೋರ್ ಆಗಿ 4 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಭಾರತ ತಂಡವು 50.3 ಓವರ್ಗಳನ್ನು ಮಾಡುತ್ತಿದ್ದು, ಹಾಗೆ ವೀಕ್ಷಕರೇ ರವೀಂದ್ರ ಜಡೇಜಾ ಅವರು ಬೌಲಿಂಗ್ ಮಾಡುತ್ತಿದ್ದಾರೆ. ಇನ್ನು ವೀಕ್ಷಕರೇ, ಬಾಂಗ್ಲಾ ತಂಡದ ನಾಯಕನಾಗಿದ್ದ ಶಂಟೋ ಅವರು ಆಡಿದಂಥ 102 ಎಸೆತಗಳಲ್ಲಿ 64 ರನ್ ಸಿಡಿಸಿ ಮಿಂಚಿದರೆ, ಇತ್ತ ವೀಕ್ಷಕರೇ ಇವರಿಗೆ ಸಾಥ್ ಕೊಡುತ್ತಿರುವ ಶಕೀಬ್ ಅಲ್ ಹಸನ್ ಅವರು ಆಡಿದಂಥ 52 ಎಸೆತಗಳಲ್ಲಿ 25 ರನ್ ಸಿಡಿಸಿ ಮಿಂಚಿದ್ದಾರೆ. ಆದರೆ ವೀಕ್ಷಕರೇ, ಈ ಒಂದು ಟೆಸ್ಟ್ನ ನಡುವೆ ಇದೀಗ ವೀಕ್ಷಕರ ಮೈದಾನದಲ್ಲಿ ಆಶ್ಚರ್ಯಕರ ಸಂಗತಿಯಾಗಿದ್ದು, ಹಾಗೆ ಮೊಹಮ್ಮದ್ ಸಿರಾಜ್ ಅವರು ವೇಗದ ಬೌಲಿಂಗ್ ಬದಲಿಗೆ ಸ್ಪಿನ್ ಬೌಲಿಂಗ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಸ್ಪಿನ್ ಬೌಲಿಂಗ್ ನೋಡಿದ MS ಧೋನಿ ಅವರು ಕೂಡ ಇವರ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ MS ಧೋನಿ ಅವರು ಹೇಳಿದ್ದು, ಡೇ 1 ಆರಂಭವಾದಾಗಿನಿಂದ ಇಲ್ಲಿವರೆಗೆ ಮೊಹಮ್ಮದ್ ಸಿರಾಜ್ ಅವರು ತುಂಬ ಎಫರ್ಟ್ ಹಾಕುತ್ತಿದ್ದಾರೆ. ಹೌದು, ನಿನ್ನೆ ಡೇ 3ನಲ್ಲಿ ಬ್ಯಾಡ್ ವೆದರ್ ಕಂಡೀಷನ್ ಆದರೂ ಕೂಡ ಮೊಹಮ್ಮದ್ ಸಿರಾಜ್ ಅವರು ಸ್ಪಿನ್ ಬೌಲಿಂಗ್ ಮಾಡುವ ಆ್ಯಕ್ಷನ್ ಅನ್ನು ತೋರಿಸಿದರು. ಹೌದು, ಮೈದಾನದಲ್ಲಿ ಈ ರೀತಿಯಾದ ಚಟುವಟಿಕೆ ಮಾಡುವುದರಿಂದ ಫ್ಯಾನ್ಸ್ಗಳಿಗೆ ಖುಷಿ ತರುತ್ತದೆ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಯಾವುದೇ ಒಂದು ಫಾರ್ಮ್ಯಾಟಲ್ಲಿ ಪಂದ್ಯವನ್ನು ಆಡಿದರೂ ಫ್ಯಾನ್ಸ್ಗಳಿಗೆ ನಿರಾಶೆ ಉಂಟು ಮಾಡುವುದಿಲ್ಲ. ಹೌದು, ಮೊಹಮ್ಮದ್ ಸಿರಾಜ್ ಅವರ ಈ ಒಂದು ಎಫರ್ಟ್ ಎಲ್ಲರಿಗೆ ಇಷ್ಟವಾಗುತ್ತದೆ ಮತ್ತು ಯಾವುದೇ ಒಂದು ಪಂದ್ಯದಲ್ಲೂ ಆದರೂ ಕೂಡ ಮೊಹಮ್ಮದ್ ಸಿರಾಜ್ ಅವರ ಎಫರ್ಟ್ ಇದ್ದೇ ಇರುತ್ತದೆ. ಹೌದು, ಮೊಹಮ್ಮದ್ ಸಿರಾಜ್ ಅವರು ಮುಂಬರುವಂಥ ಪಂದ್ಯಗಳಲ್ಲಿ ಉತ್ತಮವಾಗಿ ಬೌಲಿಂಗ್ ಮಾಡಲಿ ಮತ್ತು ಮೈದಾನದಲ್ಲಿ ಫ್ಯಾನ್ಸ್ಗಳಿಗೆ ಸಾಕಷ್ಟು ಮನರಂಜನೆ ಕೊಡಲಿ. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಈ ಒಂದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇವರ ಈ ಒಂದು ಎಫರ್ಟ್ ಮುಂದೆ ಕೂಡ ಸಾಗಲಿ ಎಂದು MS ಧೋನಿ ಅವರು ಈ ಒಂದು ಸ್ಪಿನ್ ಹೈಲೈಟ್ಸ್ ನೋಡಿ ಮೊಹಮ್ಮದ್ ಸಿರಾಜ್ ಅವರ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು. ವೀಕ್ಷಕರೇ, ಇದಾಗಿತ್ತು ಮೊಹಮ್ಮದ್ ಸಿರಾಜ್ ಅವರು ಡೇ 3ನಲ್ಲಿ ಮಾಡಿದಂಥ ಆಶ್ಚರ್ಯಕರ ಸಂಗತಿ ಸ್ಪಿನ್ ಬೌಲಿಂಗ್. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಮಾಡಿ.